ಕೈಯಲ್ಲಿರೋ ಈ ಒಂದು ಚಿಕ್ಕ ಮೆಟಲ್ ಇಂದ ನಾನು ಇಡೀ ದಿನನೇ ವೇಸ್ಟ್ ಆಗುತ್ತೆ ಅನ್ಕೊಂಡಿದ್ದೆ. ಈಗಿರೋ ಒಂದು ಶಾಪ್ ನ ಒಂದು ಪ್ರೀಮಿಯಂ ಶಾಪ್ ಆಗಿ ಕನ್ವರ್ಟ್ ಮಾಡೋ ಪಾರ್ಟ್ 5 ವಿಡಿಯೋ. ವೆಲ್ಕಮ್ ಟು ಪಾರ್ಟ್ 5 ವಿಡಿಯೋ. ಇಷ್ಟೊಂದು ದೊಡ್ಡ ಗಾಡಿನ ಒಂದು ಮೆಟಲ್ ನಲ್ಲಿ ನಿಲ್ಸಿದೀನಿ ಅಂದ್ರೆ ನಂಬ್ತೀರಾ? ನೋಡಿ, ನೀವೇ ನಂಬಬೇಕು ಇದನ್ನ ನೋಡಿ. ಈ ತರ ಪರಿಸ್ಥಿತಿ ನನ್ನ ಗಾಡಿಗೆ ಯಾಕೆ ಬಂತು ಗೊತ್ತಾ? ಒಂದು ಚಿಕ್ಕ ಮೆಟಲ್ ಇಷ್ಟೊಂದು ದೊಡ್ಡ ದೇಹನ ಒಂದು ಮೆಟಲ್ ನಲ್ಲಿ ನಿಲ್ಸಿದೆ. ಯಾರ್ ದೃಷ್ಟಿ ಬೀಳ್ತೋ ಏನೋ ಗೊತ್ತಿಲ್ಲ, ಒಂದೊಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈ ಒಂದು ಪರಿಸ್ಥಿತಿ ನನ್ನ ಗಾಡಿಗೆ ಬಂತು. ಅದಕ್ಕೆ ಅಲ್ವಾ ಹೇಳೋದು, ಒಳ್ಳೆ ಕೆಲಸ ಮಾಡಕ್ ಹೋದಾಗ ಸಾವಿರಾರು ಅಡ್ಡಿ ಬರುತ್ತೆ, ಅದಕ್ಕೆ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳದೆ ಹೊರಡ್ಬೇಕಷ್ಟೇ. ಮಾಡೋ ಕೆಲಸದಲ್ಲಿ ಒಂದೊಳ್ಳೆ ಶ್ರಮ ಇರಬೇಕು, ಒಂದೊಳ್ಳೆ ಮನ್ಸಿರ್ಬೇಕು ಅಷ್ಟೇ. ನಾನ್ ಮಾಡಕ್ ಹೊರಟಿರೋ ಕೆಲಸದಲ್ಲಿ ಪ್ರತಿಯೊಬ್ರು ತುಂಬಾನೇ ಅಬ್ಸರ್ವ್ ಮಾಡ್ತಿದ್ದೀರಾ, ಹಾಗೆ ತುಂಬಾನೇ ಸಪೋರ್ಟ್ ಮಾಡ್ತಿದ್ದೀರಾ. ನೆನ್ನೆ ನೀವು ನೋಡಿದಂಗೆ ಒಂದು ಸ್ಕ್ರಾಪ್ ಇಂದ ಡ್ರಮ್ ತಗೊಂಬಂದಾಯ್ತು, ಅಂದ್ರೆ ಬ್ಯಾರಲ್ ನ ತಗೊಂಬಂದಾಯ್ತು. ಹಾಗೆ ಇಲ್ಲಿಂದ ಪಂಚರ್ ಹಾಕ್ಸ್ಕೊಂಡು ನಾನು ಹುಡ್ಕಕ್ ಸ್ಟಾರ್ಟ್ ಮಾಡಿದ್ದೆ, ಸೆಕೆಂಡ್ಸ್ ಅಲ್ಲಿ ಯಾವ್ದಾದ್ರು ವುಡ್ಗಳು ಸಿಗುತ್ತಾ ಅಂತ ನೋಡೋದಕ್ಕೆ. ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಇಂಟೀರಿಯರ್ ಮುಗಿಬೇಕಂದ್ರೆ ಸ್ವಲ್ಪ ಕಡಿಮೆ ಅಮೌಂಟ್ ಯೂಸ್ ಆಗ್ಬೇಕು ಅಂದ್ರೆ ಸೆಕೆಂಡ್ಸ್ ಅಲ್ಲಿ ವುಡ್ ನ ತರಬೇಕಾಗುತ್ತೆ. ಅದೇ ರೀತಿ ನಾನು ನಿಯರ್ ಬೈ ಅಲ್ಲಿ ಸೆಕೆಂಡ್ಸ್ ಅಲ್ಲಿ ಯಾವ್ದಾದ್ರು ವುಡ್ಗಳು ಸಿಗುತ್ತಾ ಅಂತ ನಾನು ಹುಡ್ಕಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಮುಗಿಸ್ಕೊಂಡು ಆನ್ ದಿ ವೇ ಬರುವಾಗ ಒಬ್ಬ ವೆಲ್ಡರ್ ನು ಕರ್ಕೊಂಡ್ ಬರ್ತೀವಿ ಅಂಗಡಿ ಹತ್ರ. ಈ ಒಂದು ಓನರ್ ನಮ್ಗೆ ಕೊಡೋ ಕೊಟೇಶನ್ ತುಂಬಾನೇ ಕಾಸ್ಟ್ಲಿ ಆಗುತ್ತೆ, ಅದಕ್ಕೆ ನೆಕ್ಸ್ಟ್ ಡೇ ಮತ್ತೆ ಇನ್ನೊಬ್ಬ ವೆಲ್ಡರ್ ನ ಕರ್ಕೊಂಡ್ ಬರ್ತೀವಿ. ಹಾಗೆ ಇವರು ಕೊಡೋ ಕೊಟೇಶನ್ ನಮ್ಗೆ ಮ್ಯಾಚ್ ಆಗ್ತಿರಲ್ಲ, ಮೆಟೀರಿಯಲ್ ಗಿನ್ನ ಲೇಬರ್ ಗೆ ತುಂಬಾನೇ ಅಮೌಂಟ್ ಆಗ್ತಾ ಇದೆ ಅಂತ ಅನ್ಕೊಂಡು ನಾವ್ ಇವ್ರನ್ನ ಸ್ಕಿಪ್ ಮಾಡ್ತೀವಿ. ಕೊನೆಗೂ ನಮ್ಗೆ ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಆಗಿ ವರ್ಕ್ ಮಾಡೋ ಒಂದು ಹೀರೋ ಸಿಗ್ತಾರೆ. ಅವ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪಾರ್ಟ್ 5 ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ಬಾಯ್.